ಅರಮನೆಯ ಆವರಣದಲ್ಲಿ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ಕಲಾ ತಂಡಗಳು ಹಾಗೆ ಸ್ತಬ್ಧ ಚಿತ್ರಗಳ ಪ್ರದರ್ಶನ ಆಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಈ ಸ್ತಬ್ಧ ಚಿತ್ರಗಳ ಪ್ರದರ್ಶನವನ್ನ ಕಣ್ತುಂಬಿಕೊಳ್ತಿದ್ದಾರೆ. ಅದರ ಜೊತೆಗೆ ಕಲಾ ತಂಡಗಳು ಇಡೀ ಕರ್ನಾಟಕದ ಬೇರೆ ಬೇರೆ ಭಾಗಗಳ ಜಾನಪದ ಕಲಾ ತಂಡಗಳು ಅದು ಉತ್ತರದಿಂದ ದಕ್ಷಿಣ, ಪೂರ್ವದಿಂದ ಪಶ್ಚಿಮ, ಇಡೀ ಕರ್ನಾಟಕದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರುವಂತಹ ಜಾನಪದ ಕಲೆ ಏನಿದೆ ಆ ಜಾನಪದ ಕಲೆಗಳ ಪ್ರದರ್ಶನ ಆಗ್ತಾ ಇದೆ ಅಂಬಾವಿಲಾಸ ಅರಮನೆಯ ಮುಂಭಾಗದಲ್ಲಿ. ಅದರ ಜೊತೆಗೆ ಸರ್ಕಾರದ ವಿವಿಧ ಇಲಾಖೆಗಳ ಟ್ಯಾಬ್ಲೋಗಳನ್ನ ಕೂಡ ಪ್ರದರ್ಶನ ಮಾಡಲಾಗ್ತಾ ಇದೆ. ಸ್ತಬ್ಧ ಚಿತ್ರಗಳನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ. ಆ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಚಿಕ್ಕದೇವರಾಜ ಒಡೆಯರ್ ಅವರ ಬಗ್ಗೆ ಆಗಲೇ ಮಾತನಾಡ್ತಾ ಇದ್ವಿ. ನೀವು ಅವಾಗಲೇ ಅವ್ರ ಬಗ್ಗೆ ಮಾತನಾಡೋದು ಇನ್ನೂ ತುಂಬಾ ಇದೆ ಅಂತ ಹೇಳಿದ್ರು. ಮೊದಲನೇದಾಗಿ ಅದು ಬಹಳ ಮುಖ್ಯವಾಗಿ ಬೆಂಗಳೂರು. ಇವತ್ತು ನಾವು ಬೆಂಗಳೂರಿನಲ್ಲಿ ಇದ್ದೀವಿ, ಬೆಂಗಳೂರು ನಮ್ಮ ರಾಜಧಾನಿ ಆಗಿದೆ ಅಂತಂದ್ರೆ ಅದಕ್ಕೆ ಪ್ರಮುಖವಾದಂತಹ ಕಾರಣ ಚಿಕ್ಕದೇವರಾಜ ಒಡೆಯರ್ ಅವರು ಅಂತ ಹೇಳಿದ್ರು. ಮರೆಯಾಗಿ ನಾನು ಬರ್ತಿದ್ದೆ. ಕಾವೇರಿಗೆ ಪಶ್ಚಿಮದಲ್ಲಿ ಕರಿಘಟ್ಟದ ಹತ್ತತ್ರ ಸ್ವಲ್ಪ ಗುಡ್ಡ, ಕರಿಘಟ್ಟ ಗುಡ್ಡ ಇದೆ. ಅಲ್ಲಿ ಒಂದು ಕಟ್ಟೆ ಕಟ್ಟಿಸ್ತಾರೆ. ಆ ಏರಿಯಲ್ಲಿ ನದಿ ಇದೆ, ನೀರಿಲ್ಲ ಕೃಷಿಗೆ. ಕರಿಘಟ್ಟದ ಮೇಲೂ ಅರ್ಧ ಹೋಗುತ್ತೆ ನೀರು, ಬೆಟ್ಟ. ಅದು ಅರ್ಧ ಮೇಲಕ್ಕೆ ಹೋಗೋವರೆಗೂ ವ್ಯವಸ್ಥೆ ಮಾಡ್ತಾರೆ. ನಿಜವಾದ ಸಾಹಸ ಅದು. ಇದು ಹೇಳಿದ್ನಲ್ಲ ಒಂದು ಇದು ರಡ್ಡೀರೊಂದು ಶ್ರೀರಂಗಪಟ್ಟಣ ಟೌನೊಳಗೆ ತಗೊಂಡು ಹೋಗ್ತಾರೆ. ನದಿ ಮೇಲೆ ಕಾಲುವೆ ಮೇಲೆ ರಸ್ತೆ. ಅದು ಫಸ್ಟು. ಇಲ್ಲಿ ಇವನು ಚಿಕ್ಕದೇವರಾಜ ಅದು ಇವ್ರಿಗೆ ಸಂಬಂಧಪಟ್ಟದ್ದು, ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು. ನಾಲೆ, ಕೆರೆ, ಇವು ಕಟ್ಟೆ. ಇಲ್ಲಿ ಇದು ಒಂಥರ ಫ್ಯಾನ್ಸಿ. ದುಡ್ಡು ಜಾಸ್ತಿ ಮಾಡೋದು, ಜಾಸ್ತಿ ಕೊಡೋಲ್ಲ ಗೊತ್ತು, ಸಿಕ್ಕಾಪಟ್ಟೆ ಇರಿಸ್ಬಿಡೋದು. 10ಕ್ಕೆ 100 ರೂಪಾಯಿ, ಆಮೇಲೆ ಬಂದು 30-40ಕ್ಕೆ ರಾಜಿ ಆಗೋದು. ಈ ಥರ ಏಕ್ದಮ್ 40 ರೂಪಾಯಿ ಕೊಡಿದ್ರು ಕೊಡೋರ. ಈ ಥರದ ವ್ಯವಹಾರ. ಅವನು ತಿರುಮಲಾರ್ಯ ಮುದ್ದೆ ಮುತ್ತಿಸ್ಕೋಬೇಕು ಅಂತ. ಲಿಂಗಾಯತರು ಯಾಕೆ ಒತ್ತಿಸ್ಕೊತಾರೆ? ಅವ್ರು ಶಿವನ ಆರಾಧಕರು. ವೈಮನಸ್ಯ, ಕೊಡಗಾಟ, ಬಟ್ಟೆಗಳು ಎದುರಾಕೊಂಡು ಬದುಕೋಕ್ಕಾಗಲ್ಲ. ಜನ ಈಗ ಗೊಡಗ್ತಿರುವಾಗ ಅಯ್ಯೋ ಯಾಕೆ ಜಡಕ್ಕಾಯ್ತಾರಪ್ಪ, ಬನ್ನಿ ಮಾತಾಡೋಣ, ಮಾತಾಡಿದ ಬಗೆಹರಿಸೋಣ ಬನ್ನಿ. ಆಯಿತು. ಇದು ಹೇಳೋದು ಎಷ್ಟು ನಿಜ, ಎಷ್ಟು ಸುಳ್ಳು, ಎಷ್ಟು ಉತ್ಪ್ರೇಕ್ಷೆ, ಅದು ಆಮೇಲೊಂದು ಆಗ ಸಂಗತಿ ಇದೆ. ಸುಮಾರು 600 ಜನ ಮಠಾಧೀಶರುಗಳು ಅವರೇ ಪ್ರೊಟೆಸ್ಟ್ ಮಾಡೋರು. ಯಾವಾಗಲೂ ಲೀಡರ್ಗಳು ಅವರೇನೆ. ಒಬ್ಬ 400 ಓದ್ತಾನೆ, ಒಬ್ಬ 600 ಓದ್ತಾನೆ, ಒಬ್ಬ 700, ಇನ್ನೊಬ್ಬ 800. ಎಷ್ಟು ನಾವೊಂದು ಗ್ರ್ಯಾಂಟೆಡ್ 400 ಇಟ್ಕೊಳ್ಳುವ ಸುಮ್ಮನೆ ಗ್ರ್ಯಾಂಟೆಡ್. ಮಾತಾಡಿ ಬಗೆಹರಿಸೋಣ ಸ್ವಾಮೀಜಿ ಗುರುಗಡೆ. ಆಯಿತು. ಅಯ್ಯೋ ಅರಮನೆಗೆ ಬರಬೇಡಿ, ನಿಮಗೆ ಪವಿತ್ರವಾದ ಕ್ಷೇತ್ರ ನಂಜನಗೂಡು ಶ್ರೀಕಂಠೇಶ್ವರ ಸನ್ನಿಧಿಯಲ್ಲಿ ಮಾತಾಡಬೇಡಿ ಸ್ವಾಮೀಜಿ. ಆಯ್ತಪ್ಪ. ಬಂದರು ಸ್ವಾಮಿಗಳು ಬಂದರು. ಇವನು ಹೋದ, ಇವನ ಟೆಂಟ್ ಹಾಕ್ದ, ಕವರ್ ಮಾಡ್ದ, ಹಿಂದ್ಗಡೆ ಎಲ್ಲ ಕವರ್ ಮಾಡ್ದ ರಾಜ. ಇವರು ಬಂದವರೆಲ್ಲರೂ ಒಟ್ಟಿಗೆ ಕೂರಿಸ್ಲಿಲ್ಲ. 10 ಜನ, 20 ಜನ, 50 ಜನ ಈ ಥರ ಗುಂಪಾಗೆ ಕೂರಿಸ್ದ. ಒಬ್ಬರನ್ನೇ ಕರೆಯೋದು. ಒಂದು ಫರ್ಲಾಂಗ್ ದೂರದಲ್ಲಿ ಒಂದು ಟೆಂಟು ರಾಜಂತು.
ನಾವು ಇಲ್ಲಿ ಮಾತಾಡೋದು ನಿಮಗೆ ಗೊತ್ತಾಗಬಾರ್ದು. ಒಬ್ಬನ ಕರೆಯೋದು 2-5 ನಿಮಿಷ ಸಮಸ್ಯೆ ಮಾಡಿ ಅವ್ರು ಹೇಳ್ತಾರೆ, ಆಯ್ತು ಸ್ವಾಮೀಜಿ ನೀವು ಹೇಳ್ದಂಗೆ ಮಾಡೋಣ, ಅಷ್ಟಕ್ಕೆ ಇಳಿಸ್ಬೋಣ, ಮೊದಲನೇ ರೇಟ್ಗೆ ಬರೋಣ, ಇಲ್ಲ ₹1 ಜಾಸ್ತಿ ಮಾಡೋಣ, ಆಯಿತು. ಒಳಗಡೆ ಅರಮನೆ ಫಲಾರ ಸ್ವೀಕರಿಸೋಗಿ ಒಬ್ಬ ಪ್ಯೂನ್ ಬರ್ತಾನೆ. ತಕ್ಷಣ ತೆರೆ ಹಿಂದೆ ಫಲಾರ ಸ್ವಾಮಿಗಳು ಫಲಾರ ಸ್ವೀಕಾರ ಮಾಡೋಕ್ಕೆ ಹೋಗ್ತಾರೆ. ಅಷ್ಟು ದೂರ ಹೋದ ತಕ್ಷಣ ಒಬ್ಬೊಬ್ಬ ಕತ್ತಿ ಇಟ್ಕೊಂಡು ನಿಂತಿರ್ತಾನೆ. ಕತ್ತರಿಸಿ ಕಚ್ಚಕ್ಕಂತ ಹಳ್ಳಕ್ಕೆ ಹಾಕ್ತಾರೆ. ಕತ್ತು ಮಾಡಿ 2 ಹಳ್ಳಕ್ಕೆ ಹಾಕ್ಬಿಡ್ತಾರೆ. ಇವನು ಇನ್ನೊಬ್ಬನ ಕಳಿಸ್ತಾನೆ. ಈ ರೀತಿಯಲ್ಲಿ ಎಲ್ಲ ಲಿಂಗವಂತ ಸಾಧುಗಳನ್ನ ಕೊಲ್ತಾನೆ ಅಂತ ಅವನ ಮೇಲೆ ಆರೋಪ. ಬಗೆಹರಿಸ್ತಾ ಸಮಸ್ಯೆನ. ಇದು ಅವನ ಮೇಲೆ ಬಂದಿರೋ ಆರೋಪ. ಇಲ್ಲಿ ಇಂಪಾರ್ಟೆನ್ಸು ಕಟ್ಟೋದು ಇವೆಲ್ಲ ನಮ್ಮಂಥವ್ರಿಗೆ, ಇತಿಹಾಸ ಓದೋರಿಗೆ ಅದಕ್ಕಿಂತ ರೋಚಕತೆ ಇದೆಯಲ್ಲ ಇವು. ಈ ವಿಚಾರಗಳು ಕೂಡ ಬಹಳ ಆಸಕ್ತಿಯನ್ನ ಹುಟ್ಟಿಸುತ್ತವೆ, ಈ ಆರೋಪಗಳೆಲ್ಲವೂ ಕೂಡ ನಿಜ. ಅದು ಮರೆಯೋಕ್ಕಾಗಲ್ಲ. ಈಗ ಹೇಳಿ ಸರ್. ಚಿಕ್ಕದೇವರಾಜ ಒಡೆಯರ್ರವರ ಸಾಧನೆಯಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂತ ನಮಗನ್ಸೋದು ಬೆಂಗಳೂರನ್ನ ಗೆದ್ದು ಕೊಟ್ಟಿದ್ದು. ಯಾಕಂದರೆ ಬೆಂಗಳೂರು ಬಗ್ಗೆ ಮೊದಲಿಂದಾನು ಬೇರೆ ಬೇರೆಯವರಿಗೆ ಆಸಕ್ತಿ ಇತ್ತು. ಇಲ್ಲೇನಾಯಿತು ಅಂತ ಕೇಳಿದ್ರೆ ಸತಾರ ಅಂತ ಇದೆ, ಮಹಾರಾಷ್ಟ್ರದಲ್ಲಿ ಸತಾರ ನಿಮಗೆ ಗೊತ್ತಿದೆ. ಅಲ್ಲಿ ಶಂಭಾಜಿ ಅಂದರೆ ಶಿವಾಜಿಯ ಪರಂಪರೆಯಲ್ಲಿ ಬಂದಂತಹ ಶಂಭಾಜಿ ಇದ್ದರು. ಶಂಭಾಜಿ ಮಹಾರಾಜ್ ಬಂದು ದಿಲ್ಲಿ ಬಾದಶಾಹರ ಜೊತೆಲಿ ಅಂದರೆ ಮುಘಲ್ಸ್ ಜೊತೆಲಿ ಯುದ್ಧಗಳನ್ನು ಮಾಡ್ತಾಯಿದ್ರು. ಅದಾದ ನಂತರ ಅವ್ರನ್ನ ಬಾದಶಾಹರು ಶಂಭಾಜಿನ ಹಿಡಿದ್ಬಿಟ್ರು. ಸಂಭಾಜಿ ಇವಾಗೆಲ್ಲ ಬಂದು ಕೆಲವು ಫಿಲಿಮ್ಗಳು ಬಂದಿರೋದನ್ನೆಲ್ಲ ನೀವು ಗಮನಿಸ್ಬೋದು. ಅದಾದ ನಂತರ ಏನಾಯಿತು, ಸಂಭಾಜಿ ಆದಮೇಲೆ ಅವನ ತಮ್ಮ ಶಿವಾಜಿನ್ ಅಂತ ಅಂದರೆ ಮರಾಠರು ಇವರೆಲ್ಲ ಅವರೇನು ಮಾಡಿದ್ರು, ಅಲ್ಲಿಂದ ಬಂದಾಗ ಇಲ್ಲಿ ಮಾಗಡಿನಲ್ಲಿ ಕೆಂಪೇಗೌಡರಿದ್ದರು. ಆ ಕೆಂಪೇಗೌಡರನ್ನ ಗೆದ್ಬಿಟ್ಟು ಬೆಂಗಳೂರಲ್ಲಿ ಇದ್ದಂತಹ ಮಾಗಡಿ ಕೆಂಪೇಗೌಡರನ್ನ ಆ ಕಾಲದಲ್ಲಿ ಇದ್ದಂತಹವ್ರನ್ನ ಗೆದ್ಬಿಟ್ಟು ಈ ಜಾಗಗಳನ್ನೆಲ್ಲ ತಾವಿಟ್ಕೊಳ್ಳೋಕ್ಕೆ ಪ್ರಯತ್ನಗಳನ್ನು ಮಾಡ್ತಿದ್ರು. ಈ ಮಧ್ಯದಲ್ಲಿ ಏನಾಯಿತು, ಅವರಿಗೆ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಮೇಲೆ ಭಯ ಇತ್ತು, ಎಲ್ಲಿ ಅವರು ನಮ್ಮನ್ನು ಗೆದ್ಬಿಡ್ತಾರೋ ಅಂತ. ಈ ಸಂದರ್ಭದಲ್ಲಿ ಏನು ಮಾಡಿದ್ರು, ಅಲ್ಲಿ ಇದರಲ್ಲಿ ತಂಜಾವೂರಲ್ಲೆಲ್ಲ ಸ್ವಲ್ಪ ನಾಯಕರದ್ದು ಸ್ವಲ್ಪ ಪ್ರಾಬ್ಲಮ್ ಅಂದರೆ ಅವ್ರದ್ದು ಪ್ರಾಬಲ್ಯ ಆಯಿತು. ಆ ನಾಯಕರನ್ನ ಗೆದ್ದು ಅಲ್ಲಿ ನೆಮ್ಮದಿಯಾಗಿರ್ಬೋದು ಅಂತ ಹೇಳಿ ಮರಾಠರು ತಂಜಾವೂರನ್ನು ಆಕ್ರಮಿಸ್ಕೊಂಡ್ರು. ನಿಮಗೆಲ್ಲ ಗೊತ್ತಿದೆ, ತಂಜಾವೂರಲ್ಲಿ ಮರಾಠರು ಬಹಳ ದೀರ್ಘಕಾಲ ಇದ್ದರು. ಇದಾದ ನಂತರ ಈ ಶಿವಾಜಿ ಅಲ್ಲಿ ವಿಜಯರಾಘವ ನಾಯಕ ಅಂತಿದ್ರು, ಅವರನ್ನು ಗೆದ್ದು ಇವರು ಅಧಿಕಾರಕ್ಕೆ ಬಂದರು. ಅದಾದ ನಂತರ ಅವ್ರ ಮಗ ವೆಂಕೋಜಿ, ಅವ್ರ ಮಗ ಶಹಾಜಿ ಬಂದರು. ಈ ಶಹಾಜಿ ಬಂದಾಗ ಯೋಚನೆ ಮಾಡಿದ್ರು, ಬೆಂಗಳೂರು ಇವಾಗ ಯಾರ ಕೈಯಲ್ಲಿದೆ, ಮರಾಠರ ಕೈಯಲ್ಲಿದೆ. ನಿಮ್ಗೆ ಅರ್ಥ ಆಗಿದೆ, ಯಾಕೆ ಅಂದರೆ ಅವರು ಸಂಭಾಜಿಯ ತಮ್ಮ ಶಿವಾಜಿ ಅದನ್ನು ಮಾಗಡಿ ಕೆಂಪೇಗೌಡರನ್ನ ಗೆದ್ದು ಆಕ್ರಮಿಸ್ಕೊಂಡಿದ್ದಾರೆ. ಬಟ್ ಮರಾಠರು ಯೋಚನೆ ಮಾಡಿದ್ರು, ಯಾವುದಕ್ಕೂ ನಾವು ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡೋಣ ಮೈಸೂರು ಅರಸರ ಜೊತೆಯಲ್ಲಿ, ಯಾಕೆ ಯುದ್ಧಗಳೇನು ಬೇಡ ಅಂತ ಹೇಳಿ ಅವರೊಂದು ನಿರೂಪವನ್ನು ಕಳಿಸಿದ್ರು. ಏನಂತಂದರೆ 3 ಲಕ್ಷ ರೂಪಾಯಿ ಕೊಟ್ಟರೆ ನಾವು ನಿಮಗೆ ಬೆಂಗಳೂರನ್ನ ಕೊಡ್ತೀವಿ ಅಂತ. ಯುದ್ಧ ಯಾಕೆ ಬೇಕು, ಇದು ಸರಿ ಇದೆ ಅಂತ ಹೇಳಿ ಚಿಕ್ಕದೇವರಾಜ ಒಡೆಯರವರು 3 ಲಕ್ಷ ರೂಪಾಯಿ ಕೊಟ್ಟು ಬೆಂಗಳೂರನ್ನ ಖರೀದಿ ಮಾಡಿದ್ರು ಮರಾಠರ ಹತ್ರ. ಇದರ ಮಧ್ಯದಲ್ಲಿ ಏನಾಗೋಯ್ತು, ಇವರು ಖರೀದಿ ಮಾಡಿ ದುಡ್ಡು ಕೊಟ್ಟು ಬೆಂಗಳೂರನ್ನ ತಮ್ಮ ವಶಕ್ಕೆ ಸೇರಿಸ್ಕೊಳ್ಳೋಣ ಅನ್ನೋಷ್ಟರೊಳಗೆ 1687 ಆವಾಗ ಏನಾಯಿತು ಅಂದರೆ ಪೆನಗೊಂಡೆಯಲ್ಲಿ ಕಾಸಿಂ ಖಾನ್ ಅನ್ನೋ ಇವನೇನು ಮಾಡ್ಬಿಟ್ಟ, ಬೆಂಗಳೂರನ್ನ ನಾನು ಗೆದ್ದಿದ್ದೀನಿ ಅಂತ ಬೆಂಗಳೂರಲ್ಲಿ ಅಂದರೆ ಇದು ಹೇಳ್ತಾರೆ, ಶಾಲಿವಾಹನ ಶಕ 1610 ಪ್ರಭವ ಸಂವತ್ಸರ ನಿಜಾಷಾಢ ಶುದ್ಧ 11 ಅಂದರೆ ಏಕಾದಶಿಯ ದಿನ ಬೆಂಗಳೂರು ಅವರಿಗೆ ವಶ ಆಯಿತು 1687ರಲ್ಲಿ. ಬೇರೆ 4 ದಿನಕ್ಕೇನೆ ಕಾಸಿಂ ಖಾನನ್ನು ತಿರ್ಗಾ 15 ನಿಜ ಆಷಾಢ ಶುದ್ಧ 15 ಅಂದರೆ ಪೌರ್ಣಿಮೆ ದಿನ 4 ದಿನದಲ್ಲಿ ಮತ್ತೆ ತಿರ್ಗಾ ಯುದ್ಧವನ್ನು ಮಾಡಿ ಕಾಸಿಂ ಖಾನನಿಂದ ವಾಪಸ್ ಗೆದ್ದರು. ಗೆದ್ದು 12,000 ಮಗ್ಗದವ್ರನ್ನ ಇಲ್ಲಿಟ್ಟರು, ಪೇಟೆ ಕೋಟೆಗಳನ್ನೆಲ್ಲ ಕಟ್ಟಿಸಿದ್ರು, ಅನೇಕ ವ್ಯಾಪಾರ ವ್ಯವಹಾರಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಹೀಗೆ ಜವಳಿಯ ಅಂಗಡಿಗಳನ್ನೆಲ್ಲ ಸ್ಥಾಪನೆ ಮಾಡಿ ಎಲ್ಲ ದೇಶದ ಎಲ್ಲ ಭಾಗಕ್ಕೆ ಹೋಗೋ ಹಾಗೆ ಮಾಡಿ ಬೆಂಗಳೂರನ್ನು ವಾಣಿಜ್ಯ ಕೇಂದ್ರವನ್ನಾಗಿ ಮಾಡಿ ಮೈಸೂರು ಸಂಸ್ಥಾನಕ್ಕೆ ಮೈಸೂರು ರಾಜ್ಯಕ್ಕೆ ಸೇರಿಸ್ಕೊಂಡು ಹೀಗೆ ಬೆಂಗಳೂರನ್ನ ತಮ್ಮ ವಶಕ್ಕೆ ಪಡ್ಕೊಂಡ್ರು. ಸೊ ಹಾಗಾಗಿ ಅದು ಕನ್ನಡಿಗರ ವಶಕ್ಕೆ ಬಂತು. ಯಾವಾಗ 1687
87ರಲ್ಲಿ. 87. ಒಂದು ವೇಳೆ ಅದಿಲ್ಲ ಅಂದಿದ್ದಿದ್ರೆ ಇದು ಬೇರೆ ಬೇರೆ ರೀತಿ ಆಗಿರೋದಿದು. ನಿಜ. ಸೊ ಹೀಗೆ ಮರಾಠರಿಂದಲೂ ಕಾಸಿಂ ಖಾನನಿಂದಲೂ ರಕ್ಷಿಸಿ ಬೆಂಗಳೂರನ್ನ ಕನ್ನಡಿಗರ ಹತ್ರನೇ ಇರೋ ಹಾಗೆ ಮಾಡಿದಂತಹ ಕೀರ್ತಿ ಚಿಕ್ಕದೇವರಾಜ ಒಡೆಯರ್ಗೆ ಹೋಗ್ಬೇಕು. ಓಕೆ, ಒಂದು ಚಿಕ್ಕ ಬ್ರೇಕ್ನ ಸಮಯ ಸರ್. ಹಾಂ, ನಮಗೆ ಅರ್ಸು ಜನಾಂಗದವ್ರಿಗೆ ಅವನು 18 ತಲೆಮಾರು ಮನೆತನ ಗುರುತಿಸ್ತಾನೆ, 13 ಮನೆತನ ಇನ್ನೊಂದು ಗುರುತಿಸ್ತಾನೆ. ನಾನು ಥೇಟು ಬಂಗಾರ ಅಂತ ಬಗ್ಗೆ ಹೇಳಿದ್ದೆ, ಬಂಗಾರ ದೊಡ್ಡ ನಾಳೆ 18 ಥೇಟ್ ಮನೆತನ, ಮುಗೂರು, ಮೈಸೂರು, ಕೊಳ್ಳೇಗಾಲ, ಈ ಥರ 13 ಸೆಕೆಂಡ್ ಗ್ರೇಡು. ನೀವು ನಿಮ್ಮಲ್ಲೇ ಸಂಬಂಧ ಬೆಳೆಸ್ಕೋಬೋದು. 18, 13ರಲ್ಲಿ ಸಂಬಂಧ ಬೆಳೆಸ್ಕೋಬೇಕಿಲ್ಲ, ಅವರೇ. ಆದರೆ 13ನೇ ಮನೆ ಹೆಣ್ಮಕ್ಳು ಅವ್ರಿಗೆ 2ನೇ ಮದುವೆ ಆಗೋದಾದರೆ 18ರಲ್ಲಿ ಒರಿಜಿನಲ್ಗೆ ಥೇಟ್ ಮನೆಗಳಲ್ಲಿ ಹೆಣ್ಣು ಸತ್ತೋದ್ರೆ ಈ ಥರ ಅಪ್ಶಕ್ನ ಹಳಸಲು ಆಗ ಇವರು ಅವ್ರಿಗೆ ಹೆಣ್ಣು ಕೊಡ್ಬೋದು 13ನವರು. ಮೊದಲನೇ ಮದುವೆ ಕೊಡಬೇಕಿಲ್ಲ. ಈ ಥರ ಅರ್ಸು ಜನಾಂಗಕ್ಕೆ ಅದು ಅವರನ್ನು ಮಾಡ್ತಾರೆ. ಹಾಗೆ ಅಣೆಕಟ್ಟೆ ಕಟ್ಟೋದು ಇದ್ದೇ ಇದೆ. ಹೀಗೆ ಒಟ್ಟಿನಲ್ಲಿ 10 ಕೊಡುಗೆಗಳು, ಅದು ಯಾವತ್ತೂ ಕೂಡ ಕರುನಾಡು ಮರೆಯದೇ ಇರುವಂತಹ ಕೊಡುಗೆಗಳನ್ನು ಕೊಟ್ಟಂತಹ ಅರಸರು ಚಿಕ್ಕದೇವರಾಜ ಒಡೆಯರವರು. ಇನ್ನು ಹಲವು ಅರಸರುಗಳಿದ್ದಾರೆ ಕೊಡುಗೆಯನ್ನು ಕೊಟ್ಟವರು. ನಾಡು ಇವತ್ತು ಕರ್ನಾಟಕ ಇಷ್ಟು ಅಭಿವೃದ್ಧಿಯನ್ನು ಕಂಡಿದೆ, ಇಷ್ಟು ಉನ್ನತ ಮಟ್ಟಕ್ಕೇರಿದೆ ಅಂತಂದರೆ ಆಗ ಹಾಕಿದಂತಹ ಬುನಾದಿಗಳು ಅಷ್ಟು ಸ್ಟ್ರಾಂಗ್ ಆಗಿದ್ದು ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.